ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ರಘು, ಈಗ ಇಷ್ಟೆಲ್ಲ ವಿಚಾರಗಳು ಬಂದಾಗ ಒಂದು ಕಡೆ ಅಭಿವೃದ್ಧಿ ಕುಂಠಿತವಾಗ್ತಿದೆ ಅನ್ನೋ ಒಂದು ವಿಚಾರ ಕೂಡ ಮುನ್ನೆಲೆಗೆ ಬಂತು. ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ, ಅಧಿಕಾರಿಗಳ ವರ್ಗ ಗೊಂದಲದಲ್ಲಿದ್ದಾರೋ, ಸಿಚುವೇಶನ್ ಲಾಭ ಪಡ್ಕೊಳ್ತಾ ಇದ್ದಾರೋ ಅದು ಬೇರೆ ಮಾತದು. ಈಗ ಡಿ ಕೆ ಶಿವಕುಮಾರ್ ಆಗ್ತಾರಂತೆ, ಸಿದ್ದರಾಮಯ್ಯನವರು ಇಳಿತಾರಂತೆ, ನೋಡ್ಕೊಳ್ಳೋಣ ಬಿಡು. ಈ ಕೆಲಸ ಮಾಡಬೇಕಾ, ಡಿ ಕೆ ಶಿ ಬಂದಮೇಲೆ ನೋಡೋಣ ಬಿಡು, ಅಥವಾ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗ್ತಾರೆ ಅಂತ ಪೂರ್ತಿ ಗೊತ್ತಾಗ್ಬಿಡ್ಲಿ, ಆವಾಗ ನೋಡೋಣ ಬಿಡು. ಈ ಥರ ಒಂದು ಸ್ಟ್ಯಾಂಡ್ ಸ್ಟಿಲ್ ಕಂಡೀಷನ್ನಲ್ಲಿ ಸರ್ಕಾರವನ್ನು ಇವರು ಇಟ್ಟಿದ್ದಾರೆ, ರಾಜ್ಯವನ್ನು ಇಟ್ಟಿದ್ದಾರೆ ಇವರು ಅಂತ ಆರೋಪ ಇದೆಯಲ್ಲ, ಇದಕ್ಕೊಂದು ಘೋಷಣೆ ಬೇಕಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತಾದರೂ ಹೇಳಿ, ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡ್ತೀವಿ ಅಂತಾದರೂ ಹೇಳಿ. ಏನನ್ನು ಹೇಳದೆ ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡಿಬಿಟ್ರೆ ಈಗ ನೋಡಿ, ಇವತ್ತಿನ ಮೀಟಿಂಗ್ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ನೋಡಿ, ಇವತ್ತು ಮೀಟಿಂಗ್ ಕರೆದಿರ್ತಕ್ಕಂಥ ಟೈಮಿಂಗ್ಸ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಇದೆ ಟೈಮಿಂಗ್ಸು. ಈಗ ರಾಜ್ಯಸಭೆ ಚುನಾವಣೆ ಒಂದು ಕಡೆ, MLC ಚುನಾವಣೆ, ಎಲ್ಲ ಮೀಟಿಂಗ್ ಕರೆದ್ರು. ಆದ್ರೆ ಅಂಕಣ್ಣ ಆಗದಿದ್ರೆ ಡೊಂಕಣ್ಣ ಅಂತ ನಮ್ಮ ಕಡೆ ಮಾತಾಡ್ತಾರೆ. ಆದ್ರೆ ಅಂಕಣ್ಣ ಆಗದಿದ್ರೆ ಡೊಂಕಣ್ಣ ಅಂತ. ಸರಿ, ಇವಾಗ ಎಲ್ಲ ನಡೀತಿಲ್ಲಿ, ಎಲ್ಲ ಮೀಟಿಂಗ್ ಎಲ್ಲ ನಡೆದಿದೆ. ಒಂದು ವೇಳೆ ಇದು ನಿಜವಾಗಿಯೂ ಮುಖ್ಯಮಂತ್ರಿ ಹುದ್ದೆನೇ ಆಗಿ XYZ ಪರ್ಸನ್ಗೆ ಮುಖ್ಯಮಂತ್ರಿ ಹುದ್ದೆ ಹಸ್ತಾಂತರವಾಗ್ತಿದೆ ಅಂದರೆ ಅನೌನ್ಸ್ ಮಾಡಿಬಿಡ್ತಾ ಇದ್ದೀರೇನೋ, ಅಲ್ಲಿ ಏನೋ ಒಳಗಡೆ ಬಿರುಕು ಕಾಣಿಸಿದೆ. ಆವಾಗ ಇಲ್ಲ ರಾಜ್ಯಸಭೆ MLC ಅಷ್ಟೇ ನಾವು ಮಾತಾಡಿದ್ದು ಅಂತೇಳಿ ತೇಪೆ ಹಾಕೋ ಕೆಲಸ ಮಾಡ್ತಿದ್ಯಾ ನಿಮ್ಮ ಹೈಕಮಾಂಡ್ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ಆಕ್ಚುಲಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು. ಬೆಂಗಳೂರಿನ ವಿಚಾರವಾಗಿ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ವಿಚಾರವಾಗಿ ಒಂದು ಮಾತನಾಡ್ತಾ ಇದ್ರು. ಸೊ ಹಿರಿಯರಿದ್ದಾರೆ, ಮಾತ್ರ ಏನು ಅನಲಿಸ್ಟ್, ರಾಜಕೀಯ ವಿಶ್ಲೇಷಕರಿದ್ದಾರೆ. ಅವರು ಒಂದು ಆಂಗಲ್ ಅಲ್ಲಿ ಮಾತ್ರ, ನಾನು ಮನವಿ ಅಷ್ಟೇ, ಒಂದು ಆಂಗಲ್ ಅಲ್ಲಿ ದಯವಿಟ್ಟು ತಾವು ಮಾತಾಡಬೇಡಿ. ಯಾಕೆಂದ್ರೆ ರಾಜ್ಯ ಸರ್ಕಾರ ಈಗ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥ ಕೇವಲ 52,000 ಕೋಟಿ. ನಮ್ಮ ರಾಜ್ಯದ ಬಡ್ಜೆಟ್ ಬಂದು 4,49,000 ಕೋಟಿ. ಸೊ ಒಂದು 4.5 ಲಕ್ಷದಲ್ಲಿ 4,09,000 ಕೋಟಿ. 4,09,000 ಕೋಟಿನಲ್ಲಿ 3,69,059 ಕೋಟಿ ಏನಿದೆ, ಅಥವಾ 3,50,000 ಕೋಟಿ ಅದು ನಾವು ಡೆವಲಪ್ಮೆಂಟ್ಗೆ ಉಪಯೋಗಿಸ್ತಾ ಇದ್ದೇವೆ. ಬೆಂಗಳೂರಲ್ಲಿ ನೀವು ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಕೇಳಿದ್ರೆ ನೀವು ಸರ್ಪ್ರೈಸ್ ಆಗ್ತೀರಿ. ಸರಿ, ಸುಮಾರು 9,800 ಕೋಟಿಯನ್ನ ವೈಟ್ ಟಾಪಿಂಗ್ ಉಪಯೋಗಿಸಿದ್ದೇವೆ. 2,400 ಕೋಟಿಯನ್ನ ಈ ಸ್ಟಾಮ್ ವಾಟರ್ ಡ್ರೈನ್ ಇದೆಯಲ್ಲ, ಸೊ ಚರಂಡಿಗಳನ್ನ ಅಭಿವೃದ್ಧಿ ಪಡಿಸೋ ಫಸ್ಟ್ ಟೈಮು. ಅಂದ್ರೆ ನಾವು 2013 ಒಂದು 250 ಕಿಲೋಮೀಟರ್ ಡೆವಲಪ್ಮೆಂಟ್ ಅನ್ನು ಮಾಡಿದ್ವಿ ನಾವು, ಅವ್ರು ರಾಮಲಿಂಗಾರೆಡ್ಡಿ ಅವರ ಇದ್ದಿದ್ದಾಗ, ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಅದಾದ ನಂತರ ಬೆಂಗಳೂರಿನಲ್ಲಿ ಸ್ಟಾಮ್ ವಾಟರ್ ಡ್ರೈನ್ ಮತ್ತೆ ಬ್ಲಾಕೇಜ್ ಆಗ್ತಾ ಇತ್ತಲ್ಲ, ಆ ಬ್ಲಾಕೇಜಸ್ ಎಲ್ಲ ಕ್ಲೀನ್ ಮಾಡಿದ್ದು ಮೊನ್ನೆ 3 ವರ್ಷದಲ್ಲೇನೆ ಡಿ ಕೆ ಶಿವಕುಮಾರ್ ನೇತೃತ್ವ 2,400 ಕೋಟಿ ಹಣದಲ್ಲಿ ಬೆಂಗಳೂರಿನ ಸರಿಸುಮಾರು 300 ಕಿಲೋಮೀಟರ್ ಹೊಸ ಆರ್ಟೀರಿಯಲ್ ಏನಿತ್ತಲ್ಲ, ವಾಲ್ಗಳನ್ನ, ರಿಟೈನ್ ವಾಲ್ಗಳನ್ನ ಹಾಕಿ ಸರಾಗವಾಗಿ ನೀರು ಹೋಗೋ ರೀತಿಯಿಂದ ಡೆವಲಪ್ ಮಾಡಿದ್ದೇವೆ. ಇನ್ನು 2-3ನೇದೇನು ಅಂತಂದ್ರೆ, ಏನೀಗ ಸಾಯಿಲ್ ಗ್ಯಾರಂಟಿ ಯೋಜನೆಗೆ ದುಡ್ಡು ಹಾಕ್ತಾ ಇದ್ದೀರಿ ಅನ್ನೋ ಒಂದೇ ಒಂದು ವಿಚಾರ, ನೀವು ಬೇರೆ ಏನು ಕೆಲಸ ಮಾಡ್ತಿಲ್ಲ ಎನ್ನುವುದಕ್ಕೆ ಒಂದು ರೀತಿಯಲ್ಲಿ ಅದನ್ನೇ ಸಬೂಬಾ ಕೊಡ್ಲಾಗ್ತಾ ಇದೆಯಾ ಅಂತ ಹೇಳಿ. ಹೌದು, ಆಬ್ವಿಯಸ್ ಆಗಿ ಅದೇ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಿಲ್ಲ, ಇದೊಂದು ಕ್ಲೀಶೆ ಆಗ್ಬಿಟ್ಟಿದೆ. ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎತ್ತಿನ ಹೊಳೆ ಪ್ರಾಜೆಕ್ಟ್ ಯಾರು ಮಾಡಿದ? ನಾವೇ ಫಂಡ್ ಕೊಟ್ಟಿದ್ದೇವೆ. ಆಲ್ರೆಡಿ ನಾವು ವಾಣಿವಿಲಾಸ ಸಾಗರ್ಗೆ ನೀರನ್ನು ತಂದಿದ್ದೇವೆ. ಬೆಂಗಳೂರಿನ 5ನೇ ಹಂತದ ಏನು ನೀರು, ಕಾವೇರಿ 5ನೇ ಹಂತದ ನೀರನ್ನ ತಾವೇ ಅಪ್ರಿಶಿಯೇಟ್ ಮಾಡಿದ್ವಿ ಲಾಸ್ಟ್ ಟೈಮ್. ಬೆಂಗಳೂರಿಗೆ ನೀರನ್ನು ತಂದಿದ್ದೇವೆ. ಸೊ ಈಗ ನಾವೇನು ಮೇಕೆದಾಟು ಯೋಜನೆನ ಆಲ್ರೆಡಿ DPR ರೆಡಿ ಮಾಡಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಕಾಯ್ತೇವೆ, ಅಪ್ರೂವಲ್ ಕೊಟ್ಟಿಲ್ಲ. ವಿಜಯ್ ಏನು ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ ಮೋದಿ ಅವರದು, ಯಾವ ಕಾರಣಕ್ಕೂ ಇದು ಆಗಬಾರ್ದು ಯೋಜನೆ ಅಂತ. ನೋಡಿ, ಅವರ ರಾಜ್ಯದ ಅಭಿವೃದ್ಧಿ ಅವ್ರು ವೇಟ್ ಮಾಡ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ವಿಚಾರವಾಗಿ ಮಾತಾಡ್ತಾ ಇರೋದಾದ್ರೆ, ನೋಡಿ, ನಮ್ಮ ಪಕ್ಷದಲ್ಲಿ ಯಾವತ್ತೂ ಆಂಬಿಗ್ಯೂಟಿ ಯಾವತ್ತೂ ಇಲ್ಲ. ಕ್ಲಿಯರ್, ಕಟ್ ಅಂಡ್ ಕ್ಲಿಯರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲಾಸ್ಟ್ ಮಂತ್ ಒಂದು 10 ದಿನದ ಹಿಂದೆ ಹೇಳಿದ್ದಾರೆ, ನಾಯಕತ್ವ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ, ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ ಹೇಳಿ. ಈ ವಿಚಾರವನ್ನ ಕಾಲಾನುಕಾಲಕ್ಕೆ ಟೈಮ್ ಟು ಟೈಮ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ವೇಣುಗೋಪಾಲ್ ಅವರು ಹೇಳಿದ್ದಾರೆ, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಕನ್ಫ್ಯೂಷನ್ ಇಲ್ಲ. ಕನ್ಫ್ಯೂಷನ್ ಇರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಯಾವತ್ತೂ ಏನು ಈ ನರಿದೊಂದು ಗಾದೆ ಇದೆಯಲ್ಲ, ಸೊ ಸಿಗ್ಲಿಲ್ಲ ಅಂತ ಹೇಳಿದ್ರೆ ದ್ರಾಕ್ಷಿ ಉಳಿ ಅಂತ ಹೇಳಿ, ಆ ರೀತಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಡೆವಲಪ್ಮೆಂಟ್ ಅನ್ನ ಅಥವಾ ಅವರು ಜನರಲ್ಲಿ ಅವರು ಒಂದು ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ವಿರುದ್ಧ ಒಂದು ನರೇಶನ್ ಸೆಟ್ ಮಾಡಕ್ ಆಗ್ತಾ ಇಲ್ಲ. ನಾನು ಸ್ಟ್ರೈಟ್ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, 5 ವರ್ಷ ಸಿದ್ದರಾಮಯ್ಯನವರ CM ಇಲ್ಲ ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಇದೆಯಾ? ಇದು ಹೇಳಿ ಮುಂದುವರಿಬೋದಲ್ವಾ ನೀವು? ಅಲ್ಲ, ಈ ಚರ್ಚೆ ನಮ್ಗೆ ಅಪ್ರಸ್ತುತ. ಯಾಕೆ ಅಂತ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಒಳಗೊಂಡಂತೆ 138 ಶಾಸಕರು ಡಿಸೈಡ್ ಮಾಡಿರೋದು 5 ವರ್ಷಕ್ಕೆ ಮುಂದಿನ ಆಸ್ ಆಫ್ ಟುಡೇ. ಓಕೆ, ಈಗಿನ ಪರಿಸ್ಥಿತಿಯಲ್ಲಿ ಅವ್ರು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಮತ್ತೆ ನಾಯಕತ್ವ ಬದಲಾವಣೆ 10%. ಓಕೆ, ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಒಳಗೊಂಡಂತೆ ಅವತ್ತು CLP ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇನ್ ಕೇಸಿನ ತೀರ್ಮಾನ ಆಗ್ಬೇಕು, CLP ಆಗಬೇಕು. CLP ತೀರ್ಮಾನ 138 ಶಾಸಕರಿಗೆ 142 ಆಗಿದ್ದಾರೆ. 142 ಶಾಸಕರು ಕುಳಿತು ತೀರ್ಮಾನ ಮಾಡಬೇಕು, ಮತ್ತೆ ಹೈಕಮಾಂಡ್ ಕುತ್ಕೊಂಡು ತೀರ್ಮಾನ ಮಾಡಬೇಕು. ಈಗಿನ ಪರಿಸ್ಥಿತಿ ರಾಜ್ಯಸಭೆ ಚುನಾವಣೆಗಳು ಮತ್ತೆ ಬೇರೆ ಬೇರೆ SIR ಇರತಕ್ಕಂಥ ಅದು ನಡೆಯೋದಿಲ್ಲ.